ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಿದು ಮುಂಜಾನೆ ರಂಗೋಲಿ, ನಮ್ಮ ಮುಂಜಾನೆಯ ವಾತಾವರಣ ಬಿಟ್ಟು ಎಲ್ಲಿಗೆ ಹೊಂಟೇವಿ ಅಂತೀರೇನ್ರಿ? ಈಗ ನೀವು ನೋಡ್ಲಿಕ್ಕತ್ತದ್ದು ಬಿಜಾಪುರ ಅಂತೂ ಅಲ್ರಿ. ನಾವು ಮೊನ್ನೆ ಪುಣಾಕ್ಕೆ ಹೋಗಿದ್ವಿ, ಹಾಗಾಗಿ ಒಂದು ವಿಡಿಯೋ ಮಾಡೀನಿ. ಈಗ ನಾವು ಎಲ್ಲಿದ್ದೀವಿ ಅಂತಂದ್ರೆ ಪುಣಾದೊಳಗಿರುವ ತುಳಸಿ ಬಾಗ್ದೊಳಗಿದ್ದೀವ್ರಿ. ಅಲ್ಲೇ ನನ್ನ ಮಗಳು ಒಂಚೂರು ಏನವ ನೋಡಿ ಬರೋಣಂತ, ಪರ್ಚೇಸ್ ಮಾಡೋಣಂತ ಅಂಥೇಳಿ ಅಂದ್ಲು. ಏನು ತೊಗೊಳ್ಳೋಣ ನಡಿ, ಹಂಗಿದ್ರೆ ನಮ್ಮ ಕಡೆ ಸಿಗಲಾರ್ದಿಲ್ಲ, ಏನಾದರೂ ಸ್ಪೆಷಲ್ ಇದ್ರೆ ತೊಗೊಳ್ಳೋಣ ಅಂತ ತಿಳ್ಕೊಂಡು ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ನಮ್ಮಲ್ಲಿ ನಮ್ಮ ಫ್ಯಾಮ್ಲಿಯರ್ಸ್ ಒಂದಿಷ್ಟು ಮಂದಿ ಪುಣಾದವರು ಇದ್ದೀರಿ. ಅವ್ರಿಗೂ ಕೂಡ ಇದನ್ನು ನಮ್ಮ ವಿಡಿಯೋದೊಳಗೆ ತಮ್ಮ ಊರು ಬಂತು ಅಂದರೆ ಇನ್ನೂ ಖುಷಿ ಆಗ್ತದೆ. ಅದಕ್ಕೆ ನಾನು ಕೂಡ ನಮ್ಮ ಕಡೆ ಜನರು ನೋಡ್ತಾರಲ್ಲ, ಒಬ್ಬೊಬ್ರು ಹೋಗ್ಲಾರ್ದವರು, ಅದಕ್ಕೆ ತುಳಸಿ ಭಾಗದ್ದು ಸ್ವಲ್ಪ ವಿಡಿಯೋ ಮಾಡೀನಿ. ಹೂವಂತೂ ನನಗೆ ಭಾಳ ಖುಷಿ ಕೊಟ್ಟದಂದ್ರೆ, ನಾವು ಸಾಯಂಕಾಲ ಹೋಗಿದ್ವಿ. ಹೋದ್ರೆ ಹೂವು ಅಷ್ಟು ಚಂದ, ಮತ್ತು ಸಂಪಿಗೆ ಹೂವು ನಮ್ಮ ಕಡೆ ರೇರ್ ಅಂದ್ರೆ ಫುಲ್ ರೇರ್ ರೀ, ಸಿಗಂಗೆ ಇಲ್ಲ ನಮ್ಮ ಕಡೆ. ಎಂದೋ ಒಂದು ದಿವಸ ಯಾರೋ ಮನೆಯೊಳಗೆ ಸಿಕ್ಕರೆ ಹೋತು, ಮಾರ್ಕೆಟ್ ಒಳಗಂತೂ ಸಿಗೋದಿಲ್ಲ, ಭಾಳ ಕಡಿಮೆ. ಎಂದೋ ಒಂದು ದಿವಸ ಬಂದಾವಂದ್ರೆ ಅಡ್ಡಿ ಇಲ್ಲ. ಹಂಗೆ ಅದಕ್ಕೆ ಹೂಗಳು ಅಷ್ಟು ಚಂದ ಇದ್ದು ನಾವು ಅದೇ ಅನ್ಲಿಕ್ಕತ್ತಿದ್ವಿ, ಹೂವು ಇಷ್ಟು ಹೂ ನಮ್ಮ ಕಡೆನೂ ಇದ್ದು ಅಂದ್ರೆ ಹೆಂಗಾಗ್ತಿತ್ತಲ್ಲ, ನಾವು ಎವ್ರಿ ಫ್ರೈಡೇ ಅನ್ರಿ ಒಂದು ಹಬ್ಬಕ್ಕೂ ಹೋಗಿ ತರ್ತಿದ್ವಿ ಅಂಥೇಳಿ ನನ್ನ ಮಗಳು ಅನ್ಲಿಕ್ಕತ್ತಿದ್ಲು. ಹಂಗೆ ಒಂದಿಷ್ಟು ಸರ ಅದು ಇದು ತೊಗೊಂಡ್ರಿ ಅವರು, ಏನೇನೋ ಒಂದಿಷ್ಟು ಪರ್ಚೇಸ್ ಮಾಡಿದ್ರು. ಬೇಕಾಗ್ತಾವೆ ಅವ್ರಿಗೆ, ಯಾವಾಗಾರ ಫಂಕ್ಷನೇಬಲ್ ಮತ್ತು ಸಾರಿ ಉಟ್ಕೊಂಡಿರ್ತಾರೆ, ಅದ್ರ ಮೇಲೆ ಬೇಕಾಗ್ತಾವೆ. ಹಾಗಾಗಿ ಡಿಫ್ರೆಂಟ್ ಇದ್ದಿದ್ದು, ನಮ್ಮ ಕಡೆ ಸಿಗ್ಲಾರ್ದು. ಅದೇ ಹೇಳಿದ್ನಲ್ರಿ, ನಾವು ಎಲ್ಲೇ ಹೋದ್ರೂ ಅದು ಒಂದೇ ನೋಡೋದು, ನಮ್ಮ ಮಾರ್ಕೆಟ್ ಒಳಗೆ ಮತ್ತು ಅಲ್ಲಿ ಏನು ಡಿಫ್ರೆನ್ಸ್ ಅದ, ಮತ್ತು ಒಂಚೂರು ರೇಟು ನೋಡಿಕೊಂಡು ತೊಗೊಳ್ಳೋದು. ಹಂಗೆ ನಾನು ಒಂಚೂರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಮತ್ತು ಈಗ ಯಾರ್ಯಾರು ವಿಡಿಯೋ ನೋಡ್ಲಿಕ್ಕತ್ತೀರಿ, ನಿಮ್ಮ ಪುಣಾಕ್ಕೆ ಬಂದು ವಿಸಿಟ್ ಕೊಟ್ಟಿವಿ, ಪುಣಾದವರು ಯಾರಿದ್ದೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಂಗೆ ಎಲ್ಲ ಕಡೆ ಒಂಚೂರು ಹೋಗೋಣಂತ ಬರ್ರಿ. ಮತ್ತು ನಾ ಏನು ಪರ್ಚೇಸ್ ಮಾಡಿದೆ ಅಂತ ಕೇಳ್ತೀರಿ. ನನ್ನ ಮಗಳೆಲ್ಲ ಅವು ಸರ ಗಿರ ತೊಗೊಂಡ್ಲು ಅಂತ ಹೇಳಿದೆ. ಮತ್ತು ಇನ್ನೊಂದು, ನಾವು ಈ ಸರ ಅದು ಎದಕ್ಕೆ ತೊಗೋತೀವಿ ಅಂದ್ರೆ, ನಮ್ಮ ಟ್ಯೂಷನ್ ಮಕ್ಕಳು ಬರ್ಡೇಕ್ಕೆ ಇದಕ್ಕೆ ಹೇಳಿರ್ತಾರಲ್ರಿ, ಹೇಳಿದಾಗ ಕೊಡಲಿಕ್ಕೆ ಅಂತ ತೊಗೊಂಡಿರ್ತೀವಿ. ಒಂದಿಷ್ಟು ಕ್ಲಿಪ್ಸ್ ಅನ್ರಿ ಏನು ಚಂದ ಕಾಣಿಸ್ತಾವೆ ತೊಗೋತೀವಿ. ಹಾಗೆ ನನಗೆ ಸ್ಟಿಕ್ಕರ್ಸ್ ಬೇಕಾಗಿದ್ದು, ನಮ್ಮ ಕಡೆ ಸಿಗ್ಲಾರ್ದ ಸ್ಟಿಕ್ಕರ್ಸನ್ನು ಅಲ್ಲಿ ತೊಗೊಂಡೆ, ಅವಿಷ್ಟು ಪರ್ಚೇಸ್ ಮಾಡಿದೆ. ಮತ್ತು ಮೆಹಂದಿ, ಹಾತಿ ಮೆಹಂದಿ, ಒಬ್ಬೊಬ್ರು ಕೇಳ್ತಿರ್ತೀರಿ ನೀವು ತಲೆಗೆ ಯಾವ್ದು ಮೆಹಂದಿಯನ್ನು ಯೂಸ್ ಮಾಡ್ತೀರಿ ಅಂಥೇಳಿ. ಹಾತಿ ಮೆಹಂದಿ ಯೂಸ್ ಮಾಡ್ತೀನಿ, ಅದನ್ನು ಅಲ್ಲಿದ್ದು ಹಾಗಾಗಿ ತೊಗೊಂಡೆ ರೀ ನಾನು.
ತುಳಸಿ ಬಾಗ್ ಅಂತ ಅಂದ ತಕ್ಷಣವೇ ಅಲ್ಲಿ ನೋಡಲಿಕ್ಕೂ ಭಾಳ ಖುಷಿಯನ್ನು ಕೊಡ್ತದೆ. ಮತ್ತು ಅಲ್ಲಿ ಹೋದ್ವಿ ಅಂದ್ರೆ ಗಣಪತಿ ಇದ್ದಾನೆ, ಅದನ್ನು ಕೂಡ ದರ್ಶನ ಮಾಡ್ಕೊಳ್ರಿ. ಮತ್ತು ಈಗ ರಾಮ ಮಂದಿರ ಹಳೀ ಕಟ್ಟಡ ರೀ, ಬಹಳಷ್ಟು ವರ್ಷಗಳ ಹಿಂದಿನ ಕಟ್ಟಡ ಇದು. ಇಲ್ಲಿ ಬಂದು ಹೋಗಿರ್ತೀವಿ ನಾವು. ಮತ್ತು ಇಲ್ಲಿ ಒಳಗಡೆ ಕೂಡ ಬಹಳಷ್ಟು ಅಂಗಡಿಯವರಿ, ನಾನು ವಿಡಿಯೋ ಏನು ಮಾಡಲಿಲ್ಲ ಅಷ್ಟೇ. ನಾವು ಇಲ್ಲಿ ದೇವ್ರಿಗೆ ದರ್ಶನ ತಗೊಂಡು ರಾಮ ಲಕ್ಷ್ಮಣ, ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಇದ್ದಾರೆ. ಅಲ್ಲಿ ಅಂಗಡಿಗಳು ನೋಡ್ರಿ ಹೊರಗಿವು, ಅದೇ ಒಠಾರ ಟೈಪ್ ಅದ ರೀ. ಭಾಳ ಹಳೀ ಕಾಲದ ಕಟ್ಟಡ, ಭಾಳ ಮಾಡಿ ಒಂದು 100 ವರ್ಷದ ಹಿಂದಿನ ಕಟ್ಟಡಗಳು ಇವು ಇರಬಹುದು. ಅಲ್ಲಿ ಏನದ ಶಾಪ್ಸ್ ಅವ, ಅಲ್ಲಿ ಎಲ್ಲ ಹಿತ್ತಾಳೆ ಪಾತ್ರೆ ಏನ್ರಿ ಎಲ್ಲ ಟೈಪು ಅಂಗಡಿಗಳನ್ನು ನೋಡ್ತೀವಿ. ಇಲ್ಲಿ ನೋಡ್ರಿ ಹೂವು, ಎಷ್ಟು ಹೂವು ಅಂತಂದ್ರೆ ಭಾಳ ಚಂದ, ನಮ್ಗೆ ಅವು ಭಾಳ ಖುಷಿಯನ್ನು ಕೊಟ್ಟು. ಹಾಗೆ ಎಲ್ಲನೂ ಸಿಗ್ತಾವೆ, ಏನು ತೊಗೊಳ್ಳಿ ಏನು ಬಿಡ್ಲಿನೂ ಅನಿಸಿರ್ತದೆ. ಒಮ್ಮೊಮ್ಮೆ ನಮಗೇನು ಬೇಕೋ ಅಷ್ಟು ತೊಗೊಂಡು ಬಂದ್ವಿ. ಭಾಳ ಏನು ಪರ್ಚೇಸ್ ಮಾಡಲಿಲ್ಲ ರೀ ನಾವು. ಇದು ಪಲ್ಯ ಎಲ್ಲ ಏನದ ಹಿಂದಿನ ದಿವಸ ನಾವು ಊರಿಗೆ ಬರೋ ದಿವಸನೇ ನೋಡ್ರಿ, ಹಿಂದಿನ ದಿವಸ ಅಲ್ಲ, ಊರಿಗೆ ಬರೋ ದಿವಸ ಇಲ್ಲಿ ಅರಿಶಿಣ ಬೇರು ಇವೆಲ್ಲ ಅದೇ ಹೇಳಿದ್ನೆಲ್ಲ, ಅರಿಶಿಣ ಬೇರು, ಹಸಿ ಅರಿಶಿಣ ಬೇರು ನಮ್ಮ ಕಡೆ ಸಿಗೋದಿಲ್ಲ. ಅವಿಷ್ಟು ತೊಗೊಂಡ್ವಿ. ಒಂದು ಅರ್ಧ ಕೆ ಜಿಯಷ್ಟು, ಅಂದರೆ ಅರ್ಧ ಕೆ ಜಿಗೆ 40 ರೂಪಾಯಿ ಅಷ್ಟು ತೊಗೊಂಡ್ವಿ. ಆಮೇಲೆ ಬ್ರೊಕೋಲಿ ತೊಗೊಂಡ್ವಿ. ಆರೋಗ್ಯಕ್ಕೆ ಬ್ರೊಕೋಲಿ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಅದಕ್ಕೆ B12 ಎಲ್ರಿಗೂ ಈ ಸದ್ಯ ಅದ ಒಂದು ಸಮಸ್ಯೆ ಇರ್ತದೆ, B12 ಕೊರತೆ ಭಾಳ ಅದ ಅಂಥೇಳಿ. ಹೀಗಾಗಿ ಸಿಕ್ತು ಅಂದಮೇಲೆ ಬಿಡಂಗಿಲ್ಲ. ನಮ್ಮ ಕಡೆನೂ ಸಿಗ್ತಾವೆ ಬ್ರೊಕೋಲಿ, ಇಲ್ಲ ಅನ್ನಂಗಿಲ್ಲ, ಆದರೆ ಯಾವಾಗೂ ಸಿಗೋದು ಕಡಿಮೆ. ಹಾಗಾಗಿ ಇದನ್ನು ತೊಗೊಂಡು ಬಂದ್ವಿ. ಅದೊಂದು ಇಷ್ಟು ಅಂದ್ರೆ ನಾನೇನು ಬ್ರೊಕೋಲಿ ತೊಗೊಂಡಿದ್ದು ತೋರಿಸಿದ್ನೆಲ್ಲ ಅಷ್ಟು 60 ರೂಪಾಯಿಗೆ ತೊಗೊಂಡಿವ್ರಿ ನಾವು. ಮೂಕಣಿ ಕಾಳು ಎಲ್ಲ ನಮ್ಮ ಕಡೆ ಇದ್ದದ್ದೇ ಸೇಮ್ ಇರ್ತಾವೆ. ಮತ್ತು ಹಾಗೆ ಮನೆ ಹತ್ರನೇ ಕಾಕಾ ಹಲ್ವಾಯಿ ಅಂಥೇಳಿ ಸ್ವೀಟ್ಸು ಚಲೋ ಇದ್ದು, ಅಲ್ಲಿನೂ ಕೂಡ ಒಂಚೂರು ಮನೆಗೆ ಸ್ವೀಟ್ಸ್ ತೊಗೊಂಡು ಹೋಗೋಣ ಅಂತ ತಿಳ್ಕೊಂಡು ಸ್ವೀಟ್ ಏನು ತೊಗೊಂಡಿಲ್ಲ. ಅಲ್ಲಿ ಕಾಕರ ಅವು ಖಾರ ಖಾರ ಇದ್ದದ್ವೇ. ಆಮೇಲೆ ಲಕ್ಷ್ಮೀನಾರಾಯಣ ಚಿವಡ ಇವಿಷ್ಟೆಲ್ಲ ತೊಗೊಂಡು ಬಂದ್ವಿ ನೋಡ್ರಿ. ಹಾಗೆ ಬರೋ ಹೊತ್ನ್ಯಾಗ ನನ್ನ ಮಗಳು ಮತ್ತು ನಮ್ಮ ನಾದಿನಿ ಮಕ್ಕಳು ಅವರೊಂದಿಷ್ಟಿದ್ರು. ಅವ್ರೇನದ ಇಲ್ಲಿ ದಾಬೇಲಿ ಅಂಥೇಳಿ ಇದನ್ನು ತಿಂದರು. ಅದನ್ನು ಹೆಂಗೆ ಮಾಡ್ತಾರಂಥೇಳಿ ನಾ ವಿಡಿಯೋ ಮಾಡಿಕೊಂಡೆ ನೋಡ್ರಿ.
ಅಟ್ಲೀಸ್ಟ್ ನಾವು ಮನೆ ಮುಂದೆ ಕೂತ್ವಿ ಅಂದ್ರೆ ಸಾಕ್ರಿ, ಟೈಮ್ ಪಾಸ್ ಅಷ್ಟು ಟೈಮ್ ಪಾಸ್ ಆಗ್ತದೆ. ಸಾಯಂಕಾಲ ಒಂದು ಇಷ್ಟು ಬಂದು ಕೂತ್ರೆ ಹೆಂಗೆ ಟೈಮ್ ಹೋಗ್ತದೆ ಒಟ್ಟೆ ಗೊತ್ತಾಗಂಗಿಲ್ಲ. ಮನೆ ಮುಂದೆ ಮೇನ್ ರೋಡ್ ಮತ್ತು ಎಡಗಡೆಗೆ ಹೋದರೂ ಎಲ್ಲ ಟೈಪ್ ಶಾಪ್ಸ್ ಅವ, ಪಲ್ಯ ಸಿಗ್ತದೆ ಫ್ರೆಶ್. ಬಲಗಡೆ ಹೊಳ್ಳಿದ್ರು ಅಲ್ಲಿಯೂ ಕೂಡ ಅಷ್ಟು ಫ್ರೆಶ್ ಪಲ್ಯ ಎಲ್ಲ ಶಾಪ್ಸ್ ಅವ, ಚಲೋ ಅದ ರೀ. ಹಾಗಾಗಿ ಒಂಚೂರು ವಿಡಿಯೋ ಮಾಡಿಕೊಂಡು ಬಂದೀನಿ. ಈಗೇನದ ನೋಡ್ಲಿಕ್ಕತ್ತದ್ದು ವಿಡಿಯೋ. ಇವತ್ತು ಸಂಡೇ ಊರಿಂದ ಬಂದ್ವಿ. ಅದಕ್ಕೆ ನನ್ನ ಮಗಳು ಅಕ್ಕಿ ಬಂದಿದ್ದಿಲ್ಲ, ನಯನ ಬಂದಿದ್ದಿಲ್ಲ ರೀ, ನವ್ಯ ಒಬ್ಬಕ್ಕನೇ ಬಂದಿದ್ಲು. ನಾವು ಊರಿಗೆ ಹೋಗಿದ್ವಿ, ಅಕ್ಕಿಂದು ಕಾಲೇಜ್ ಹಾಲಿಡೇ ಅದ. ನಯನ ಏನದ ಬ್ರೊಕೋಲಿ ಅದು ತಂದೀವಿ ಅಂದ ಕೂಡಲೇ ನಾ ಇದನ್ನು ಮಾಡ್ತೀನಿ ಪಲ್ಯ ಅಂತ ತಿಳ್ಕೊಂಡು ಇವತ್ತು ಟೇಸ್ಟಿ ಅಡುಗೆ ನಯನಾನೇ ಮಾಡಿದ್ಲು ನೋಡ್ರಿ. ಅಷ್ಟು ಮಸ್ತಾಗಿತ್ತು. ನಮಗೂ ಕೂಡ ಒಂಚೂರು ಟಯರ್ಡ್ ಆಗಿತ್ತು. ಅಲ್ಲಿ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಥಂಡಿ, ಅಲ್ಲಿ ಥಂಡಿ ಭಾಳ ಕಡಿಮೆ ರೀ. ಅಲ್ಲಿನೂ ಥಂಡಿ ಅದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಬಿಜಾಪುರಕ್ಕೆ ಕಂಪೇರ್ ಮಾಡಿದ್ರೆ ಪುಣೆ ಥಂಡಿ ಭಾಳ ಕಡಿಮೆ ಅದ. ಇದನ್ನೆಲ್ಲ ಹಾಕಿ ಚೆಂದಾಗಿ ಕಟ್ ಮಾಡಿ ಮಸ್ತ್ ಪಲ್ಯ ಮತ್ತು ರೈಸು ಅದನ್ನು ಎಲ್ಲ ಟೇಸ್ಟಿ ಮಾಡಿದ್ಲು. ನೈನಾನ್ ಅಡುಗೆ ಆಗ್ಯದ ನೋಡ್ರಿ. ಸಂಡೇ ಸ್ಪೆಷಲ್ ಅಂದ್ರೆ ನಮ್ಮ ನೈನಾನ್ ಅಡುಗೆ ಏನೇನು ಮಾಡ್ಯಾಳ ನೋಡ್ರಿ. ಹೆಂಗಾಗಿತ್ತು, ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈ ಸರಿ ಯಾಕೋ ಒಂದು 15 ಡೇಸ್ದಿಂದ ನನ್ನ ವಿಡಿಯೋಸ್ ಪ್ರಾಪರಾಗಿ ಬರೋವಲ್ಲಾಗ್ಯಾವ, ಹೌದಿಲ್ರಿ. ಮತ್ತು ಒಂದಿಷ್ಟು ಮತ್ತು ಇನ್ನೂ ಒಂದೇನು, ನಾವು ಎಲ್ಲ ಬನಶಂಕರಿ ನವರಾತ್ರಿ ತಯಾರಿ ಮಾಡ್ಕೋಬೇಕು. ನಾವು ಲಾಸ್ಟ್ 3 ಡೇಸ್ ನವರಾತ್ರಿ ದೀಪ ಹಾಕಿರ್ತೀವಿ, ಅದರದ್ದೆಲ್ಲ ತಯಾರಿ ಮಾಡ್ಕೋಬೇಕಾಗ್ಯದ ನಾನು. ಆಮೇಲೆ ಮೆಂತ್ಯದ ಹಿಟ್ಟು, ಚಟ್ನಿ ಪುಡಿ, ಮಸಾಲೆ ಪುಡಿ ಎಲ್ಲನೂ ಈಗ ಅಂದ್ರೆ ನೈವೇದ್ಯಕ್ಕೆ ಎಲ್ಲ ಮಾಡ್ಕೋಬೇಕಲ್ರಿ. ಅದಿಷ್ಟು ಎಲ್ಲ ನಂದು ಪೆಂಡಿಂಗ್ ವರ್ಕ್ ಭಾಳ ಅದ. ನಾಳೆ ಒಂದಿಷ್ಟು ಸಾಮಾನು ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೋಬೇಕು. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ಈಗ ನೈನಾ ಏನೇನು ಮಾಡ್ಯಾಳ ಅಂಥೇಳಿ ನೋಡೋಣಂತ ಬರ್ರಿ.
ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಒಂದು ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಬಟ್ ನಾನು ಹೇಳ್ತೀನಿ, ಚಟ್ನಿ ಸೂಪರಾಗಿ ಆಗಿತ್ತು. ಹಂಗೆ ಬ್ರೊಕೋಲಿ ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು. ಯಾಕಂದ್ರೆ ಪೂರ್ಣ ಬೇಯಿಸಿಲ್ಲ, ಅದು ಜಸ್ಟ್ ಒಂಚೂರೇ ಎಣ್ಣೆ ಹಾಕಿ ತಾಳಿಸಿದ್ಲ ಅದನ್ನು. ಅದು ಅಷ್ಟು ಟೇಸ್ಟ್ ಆಗಿತ್ತು. ಅನ್ನಕ್ಕೆ ಹುಳಿ ಅಂತೂ ಇನ್ನೂ ಟೇಸ್ಟ್ ಆಗಿತ್ತು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.